ಹಲೋ ಮಕ್ಕಳೇ, ಹಾಯ್ ಕಿಡ್ಸ್. ನೀವು ಮೊದಲಿಂದನೇ ಅ ಆ ಇ ಈ ಅಹವರೆಗೆ ಬರೆದಿದ್ದೀರಾ. ಕಕ್ಕ ಗಗಂಗ ಚಚ ಜಜನ ಟಟಡನ ಹಾಗೆ ಬರಿತಾ ಬರಿತಾ ಯರ ಲವ ಶಸ ಹಳವರೆಗೆ ಕನ್ನಡದ ವರ್ಣಮಾಲೆಯನ್ನು ಬರೆದಿದ್ದೀರಾ. ಕಿಡ್ಸ್, ಯು ಹ್ಯಾವ್ ಆಲ್ರೆಡಿ ರಿಟನ್, ಯು ನೋ ಫ್ರಮ್ ಅ ಟು ಅಹ to write and kaka gaganga chacha jajana, all that until yara lava shasa hada. You have learnt it. This is the grammar. Now we are going through the grammar. ಈಗ ಕನ್ನಡ ವರ್ಣಮಾಲೆಯನ್ನು ಹೇಗೆ ವಿಭಜನೆ ಮಾಡಿಸಿದ್ದಾರೆ, ವಿಂಗಡಿಸಿ ಬಿಡಿಸಿದ್ದಾರೆ ಅಂತ ನಾವು ಇವತ್ತು ಕಲಿಯೋಣ. ಅದರಲ್ಲಿ ಮೊದಲನೆಯದು ಸ್ವರಾಕ್ಷರಗಳು. ಇಲ್ಲಿ ಬರೆದಿರೋದು ನಿಮಗೆ ಕಾಣಿಸ್ತದಲ್ಲ, ಅದರಲ್ಲಿ ಸ್ವರಾಕ್ಷರಗಳು ಅ ಆ ಇ ಈ ಉ ಉ ಋ ಎ ಐ ಓ ಔ ಮತ್ತು ಅಹ. ಇದು ಸ್ವರಾಕ್ಷರಗಳು. ಅ ಆ ಇ ಈ ಉ ಓ ಔವರೆಗೆ ಸ್ವರಾಕ್ಷರಗಳು ಮತ್ತು ಅಹ ಇದೆರಡು ಯೋಗವಾಹಗಳು. ಮುಂದೆ ಕಕ ಗಗಂಗ ಚಚ ಜಜನ ಅದು ಬಂದು ಎರಳವ ಹಳವರೆಗೆ ಅದು ವ್ಯಂಜನಗಳು. ಸರಿಯಾ? ಹಾಗೆ ಕನ್ನಡ ವರ್ಣಮಾಲೆಯನ್ನು 3 ರೀತಿಯಲ್ಲಿ ವಿಂಗಡಿಸಲಾಗಿದೆ. ಅದು ಸ್ವರಾಕ್ಷರಗಳು, ಯೋಗವಾಹಗಳು ಮತ್ತು ವ್ಯಂಜನಗಳು. ಸೊ ನೌ ಲೆಟ್ ಅಸ್ ಲರ್ನ್ ದ 3 ಡಿಫರೆಂಟ್ ಟೈಪ್. ದ ಕನ್ನಡ ಗ್ರಾಮರ್ ವರ್ಣಮಾಲೆ ಈಸ್ ಡಿವೈಡೆಡ್ ಇಂಟು 3. ಓಕೆ, ಸೊ ದ ಫಸ್ಟ್ ಒನ್ ಈಸ್ ಸ್ವರಾಕ್ಷರಗಳು, ಸೆಕೆಂಡ್ ಈಸ್ ಯೋಗವಾಹಗಳು, ಆ್ಯಂಡ್ ದ ಥರ್ಡ್ ಒನ್ ಈಸ್ ವ್ಯಂಜನಗಳು. ಸೊ ಸ್ವರಾಕ್ಷರಗಳು ಈಸ್ ನಥಿಂಗ್ ಬಟ್ ಅ ಟು ಔ ಈಸ್ ದ ಸ್ವರಾಕ್ಷರಗಳು. ಅಹ, ದೀಸ್ ಟು ವಿಲ್ ಬಿ ದ ಯೋಗವಾಹಗಳು. ಆ್ಯಂಡ್ ಫ್ರಮ್ ಕ ಕ ಕ ಗಂಗ ಚಚ ಜಜನ ಆ್ಯಂಡ್ ಟಿಲ್ ಯರಳವ ಹಳ ಟಿಲ್ ದೇರ್ ಇಟ್ ಈಸ್ ವ್ಯಂಜನಗಳು. ಸೊ ಲೆಟ್ ಅಸ್ ಲರ್ನ್ ವಾಟ್ ಈಸ್ ಸ್ವರಾಕ್ಷರಗಳು. ಈಗ ಸ್ವರಾಕ್ಷರಗಳು ಅಂದರೆ ಸ್ವತಂತ್ರವಾಗಿ ಉಚ್ಚಾರ ಮಾಡುವ ಅಕ್ಷರಗಳು ಗೆ ಸ್ವರಾಕ್ಷರಗಳು ಅಂತ ಹೇಳುತ್ತೇವೆ. ಈ ಅಕ್ಷರಗಳು ಇದರ ಮೇಲೆ ಬೇರೆ ಅಕ್ಷರ ಮೇಲೆ ಅವಲಂಬಿಸಿಲ್ಲ. ಉದಾಹರಣೆಗೆ ಈಗ ವ್ಯಂಜನ ಅಕ್ಷರ ಕ ಪ್ಲಸ್ ಅ ಏನಾಗ್ತದೆ? ಕ ಒಂದು ವ್ಯಂಜನ, ಅ ಒಂದು ಸ್ವರ. ಇಲ್ಲಿ ನೋಡ್ಬೋದು ನೀವು, ಸ್ವರಾಕ್ಷರ ಹೇಳುವಾಗ ಸ್ವರ ಬರುತ್ತೆ. ಸ್ವರ ಅಂದರೆ ಇವೆಲ್ಲ ಅ ಇಂದ ಔವರೆಗೆ ನಿಮಗೆ ಸ್ವರವನ್ನು ಅದಕ್ಕೆ ಕೂಡಿಸುತ್ತದೆ. ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಹ ಪ್ಲಸ್ ಋ ಏನಾಗುತ್ತೆ? ಋ. ಹ ಇಲ್ಲಿ ಬರೆಯುವಾಗ ನೆನಪಿರಬೇಕು, ಇದು ಅರ್ಧ. ಹ ಪ್ಲಸ್ ಋ ಆಗುತ್ತೆ. ಹಾಗೆ ಈ ಸ್ವರಾಕ್ಷರಗಳು ಸೇರಿಸಿದಾಗ ಒಂದು ಅಕ್ಷರ ಸಿಗುತ್ತೆ. ಇದು ಸ್ವತಂತ್ರವಾಗಿರುತ್ತೆ. ಇದನ್ನು ನಾವು ಬೇರೆ ಅಕ್ಷರಗಳಿಗೆ ಕೂಡಿಸಬಹುದು. ಸೊ ಸ್ವರಾಕ್ಷರ ಈಸ್ ಸ್ವತಂತ್ರವಾಗಿ ಉಚ್ಚಾರ ಮಾಡುವ ಅಕ್ಷರಗಳು. ಯು ಕ್ಯಾನ್ ಆ್ಯಡ್ ದಿಸ್ ಪರ್ಟಿಕ್ಯುಲರ್ ಆಲ್ ದಿಸ್ ಎನಿ ಒನ್ ಆಫ್ ಇಟ್ ಟು ವ್ಯಂಜನ. ಸೊ ದಿಸ್ ಕ ಈಸ್ ನಥಿಂಗ್ ಬಟ್ ಎ ವ್ಯಂಜನ ಟು ವಿಚ್ ಯು ಕ್ಯಾನ್ ಆ್ಯಡ್. ಫಾರ್ ಎಕ್ಸಾಂಪಲ್, ಕ ಪ್ಲಸ್ ಉ, you will get it as ku. This particular swara is nothing but sound. So you are going to add the sound through the vyanjana. So it will become, you will get one letter. Hope this is clear. So totally there are how many swarakshara? If you go on adding it, you will get 13. You can count here, you will get it as 13. ಇದನ್ನು ಕೂಡಿಸಿದರೆ ಅ ಆ ಇ ಈ ನೀವು ಲೆಕ್ಕ ಹಾಕ್ಕೊಂಡು ಹೋದರೆ 13ಗಳಿವೆ. ಯೋಗವಾಹಗಳು 2 ಅಹ. ಮೊದಲನೆಯದು ಅದು ಅನುಸ್ವಾರ ಎಂದು ಹೇಳಲಾಗಿದೆ. ಅಹ ವಿಸರ್ಗ. ಹಾಗೆ 13 ಮತ್ತು 13 ಕೂಡಿಸು 2 ಎಷ್ಟಾಗುತ್ತೆ? 15. ಈಗ ನಾವು 15 ಅಕ್ಷರಗಳನ್ನು ಈಗ ಕಲ್ತಿದ್ದೇವೆ. ಸೊ now if you total up, you will get this as 13.
ಯೋಗವಾಹಗಳು ಈಸ್ ನಥಿಂಗ್ ಬಟ್ ಆ್ಯಂಡ್ ಅಹ 2. 13 plus 2 you will get it as 15. Is said to be anuswara and aha as visarga. Okay. Now let us learn the subdivisions of ಸ್ವರಾಕ್ಷರಗಳು. ಸ್ವರಾಕ್ಷರಗಳು ಮುಂದೆ ಭೇದಿಸಲಾಗಿದೆ, ಅದನ್ನು ನಾವು ಈಗ ಕಲಿಯೋಣ. ಮೊದಲನೆಯದು ಹ್ರಸ್ವ ಸ್ವರ, ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು. ಉದಾಹರಣೆಗೆ ಅ, ಇ, ಉ, ಋ, ಎ, ಓ. ಈಗ ಇದು ಒಂದೇ ಕ್ಷಣಾರ್ಧದಲ್ಲಿ ನಾವು ಹೇಳಲಾಗುತ್ತದೆ. ಈ ಅಕ್ಷರಗಳು ಎಳಿಲಿಕ್ಕಿಲ್ಲ. ಇಲ್ಲಿ ಅ, ಇ, ಉ, ಋ, ಎ, ಓ ದೀರ್ಘವಾಗಿ ಎಳಿಲಿಕ್ಕಾಗುವುದಿಲ್ಲ. ಆದ್ದರಿಂದ ಇದಕ್ಕೆ ಹ್ರಸ್ವ ಅಂತ ಹೆಸರು. ಹ್ರಸ್ವ ಸ್ವರ ಈಸ್ ನಥಿಂಗ್ ಬಟ್ ಒನ್ ಆಫ್ ದ ಟೈಪ್ ಯು ಕ್ಯಾನ್ ಪ್ರೊನೌನ್ಸ್ ಇಟ್ ಇನ್ ಎಟ್ ಒನ್ ಟೈಮ್. ಯು ನೀಡ್ ನಾಟ್ ಪುಲ್ ಇಟ್. For example, you can just pronounce all these letters like a, e. You have to put lengthy. It would be bit lengthy, but here you should finish it in one time. So while pronouncing it, so ucharisuva aksharaಗಳು means you are pronouncing these letters. How? ಒಂದು ಮಾತ್ರ ಕಾಲದಲ್ಲಿ, only once, bit faster. So it is a, e, u, r, a, o. Hope it is clear. ದೀರ್ಘಸ್ವರ. ದೀರ್ಘಸ್ವರ ಎನ್ನುವ ಅಕ್ಷರ ಇದು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು. ಇದಕ್ಕೆ ದೀರ್ಘಸ್ವರ ಎಂದು ಕರೆಯುತ್ತೇವೆ. ಇದಕ್ಕೆ ನೀವು ಇದು ಮತ್ತು ಇದು ವ್ಯತ್ಯಾಸ ಸರಿ ಗೊತ್ತಾಗುತ್ತೆ. ಇಲ್ಲಿ ಅ ಹೇಳ್ತೇವೆ, ಇಲ್ಲಿ ಆ, ಈ, ಉಗೆ ಊ ಬರುತ್ತೆ. ಹಾಗೆ ದೀರ್ಘವಾಗಿ ಎಳಿಬೇಕಾಗುತ್ತೆ. ಹಾಗೆ ಇದು ಒಂದು ಸರ್ತಿ ಆದರೆ ಇದು 2 ಪಟ್ಟು ಇದಕ್ಕಿಂತ ಜಾಸ್ತಿ. 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ದೀರ್ಘಸ್ವರ ಎಂದು ನಾವು ಕರೆಯುತ್ತೇವೆ. Now this is, see, you can see that this is only once. By once you can finish it off saying a. Here you have to bit lengthier, you have to pronounce it. Pronouncing these letters means ucharisuva aksharaಗಳು. So how, if this is 1, it would take 1 time, then this would be bit double of it, that is 2 times. So ಎರಡು ಮಾತ್ರ ಕಾಲದಲ್ಲಿ you are going to pronounce this. A, e, u, a, I, o, au. Okay, so these are the 2 types of ಸ್ವರಾಕ್ಷರಗಳು. So let us go to the next slide. Next comes ವ್ಯಂಜನಾಕ್ಷರಗಳು. ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು. ಸ್ವರಗಳು ನಾವು ಈಗ ಕಲ್ತಿದ್ದೇವೆ, ಅದನ್ನು ಕೂಡಿಸಿ ಈಗ ಬರೀಲಿಕ್ಕೆ ಆಗುತ್ತೆ. ಈಗ ಕ, ಪ್ಲಸ್ ಓ, ಕೋ. ಹೀಗೆ ಈ ಸ್ವರವನ್ನು ನಾವು ಕೂಡಿಸಿ ಈ ವ್ಯಂಜನಗಳಿಗೆ ಒಂದು ಸ್ವರ ಸಹಾಯದಿಂದ ಅದನ್ನು ಉಚ್ಚರಿಸಬಹುದು. ಇಲ್ಲಿ ನೋಡಿ, ಈಗ ಕ, ಖ, ಘ, ಘ, ङ ಮತ್ತು ಇದು ಎಲ್ಲದಕ್ಕೆ ನಾವು ಅ ಅಕ್ಷರವನ್ನು ಕೂಡಿಸಿದ್ದೇವೆ. ಸರಿಯಾ? ಸೊ ವಿ ಹ್ಯಾವ್ ಟು ಯೂಸ್ ದ ಸ್ವರ, that is sounds, previous sounds like a to ah. Any of this swara we can use, and you have to add it to get this ವ್ಯಂಜನಾಕ್ಷರಗಳು. Okay, so using sahaya means using the swara. In the previous slide we have learnt a to ah, any of the swara, and then you have to pronounce these letters. Okay, so how many are there in this?
ಕ ಖ ಗ ಘ ङ ಚ ಚ ಜ ಝ ನ ಟ ಠ ಡ ಢ ಣ ತ ತ ಧ ಧ ನ ಪ ಪ ಭ ಭ ಮ. Totally 5 in each row, so it is 5 5s are 25. And year lava shasa hala, that is total, you can count it and it is 9. ಇದು ಎಷ್ಟಿದೆ, ಒಂದೊಂದು ಇದರಲ್ಲಿ ಒಂದೊಂದು ಸಾಲಿನಲ್ಲಿ ನಿಮಗೆ 5 ಸಿಗುತ್ತೆ ಅಂಕೆ. 5 5ಲಿ 25, ಹಾಗೆ ಇದು ಎಲ್ಲ ಕೂಡಿಸಿದರೆ 9, 2 ಕೂಡಿಸಿದರೆ 34 ಅಕ್ಷರಗಳು. ಸರಿಯಾ? ಈಗ ನಾವು ವ್ಯಂಜನಗಳನ್ನು ಹೇಗೆ ವಿಭಜಿಸಲಾಗಿದೆ ಎಂದು ಕಲಿಯೋಣ. ವ್ಯಂಜನಗಳನ್ನು ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನವೆಂದು 2 ರೀತಿಯಲ್ಲಿ ವಿಭಜನೆ ಮಾಡಿಸಿದ್ದಾರೆ. ವರ್ಗೀಯ ವ್ಯಂಜನಗಳು ಅಂದರೆ ಅದು ಗುಂಪು ಗುಂಪಾಗಿ, ವರ್ಗ ಅಂದರೆ ಒಂದು ಗುಂಪು, ಕ ವರ್ಗ, ಚ ವರ್ಗ, ಟ ವರ್ಗ, ಹೀಗೆ ಬೇರೆ ಬೇರೆ ವರ್ಗದಲ್ಲಿ ಇದನ್ನು ವಿಭಜನೆ ಮಾಡಿದ್ದಾರೆ. ಕ ವರ್ಗದಲ್ಲಿ ಕ ಕ ಗ ಘ ङ, ಚ ವರ್ಗದಲ್ಲಿ ಚ ಚ ಜ ಝ ನ, ಟ ವರ್ಗದಲ್ಲಿ ಟ ಠ ಡ ಢ ಣ, ಹೀಗೆ ಗುಂಪು ಗುಂಪಾಗಿರೋದ್ರಿಂದ ಇದಕ್ಕೆ ವರ್ಗೀಯ ವ್ಯಂಜನಗಳು ಎಂದು ಹೆಸರು ಕೊಟ್ಟಿದ್ದಾರೆ. ಅವರ್ಗೀಯ ಅಂದರೆ ಅದಕ್ಕೆ ಯಾವ ಗುಂಪು ಸಹ ಇಲ್ಲ, ಆದ್ದರಿಂದ ಅವರ್ಗೀಯ ವ್ಯಂಜನವೆಂದು ಹೆಸರಿಸಿದ್ದಾರೆ. ಸೊ ನಾವು ಅಗೈನ್ ದಿಸ್ ವ್ಯಂಜನಾಕ್ಷರಗಳು ಈಸ್ ಡಿವೈಡೆಡ್ ಇಂಟು 2. ಓಕೆ, ಒನ್ ಈಸ್ ವಿಚ್ ಈಸ್ ನಥಿಂಗ್ ಬಟ್ ವರ್ಗೀಯ ವ್ಯಂಜನ, other one is avargiya vyanjana. So what is this vargiya vyanjana? Vargiya means what? Vargiya means group. Varga means group. So it is ka group. Ka group contains which all letters? Ka kha ga ga nga. Cha group. So you have cha cha ja jan. Likewise you have ta ta pa. So ka cha ta ta pa. You have different groups. Avargiya means it is not divided into groups. Avargiya means no grouping. So it is ya, ra, la, va, sha, sa, ha, la. ಈಗ ಮುಂದೆ ವರ್ಗೀಯ ವ್ಯಂಜನಗಳನ್ನು ಇನ್ನು ಮುಂದೆ ವಿಭಜಿಸಲಾಗಿದೆ. ಹೇಗೆ, ಎಷ್ಟು ಅಂತ ನಾವು ಕಲಿಯೋಣ. ಈಗ ನಾವು ಇದನ್ನು ಕ ಖ ಗ ಘ ङ ಹೇಳುವಾಗ ಹೇಗೆ ಉಚ್ಚಾರ ಮಾಡ್ತೇವೆ ಅದನ್ನು ತಿಳ್ಕೊಳ್ಳುವ ಮೊದಲು. ಕ ಖ ಗ ಘ ङ. ಈಗ ನೋಡಿ, ಕ ಖ ಕ ಹೇಳುವಾಗ, ಮೊದಲನೇ ಕ ಹೇಳುವಾಗ ನಮ್ಮದು ಉಚ್ಚಾರಕ್ಕೆ ಕಡಿಮೆ ಉಸಿರನ್ನು ಹಾಕುತ್ತೇವೆ. ಹಾಗೆ ಅದಕ್ಕೆ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳು, ಅದಕ್ಕೆ ಅಲ್ಪ ಪ್ರಾಣ ಹೇಳ್ತೇವೆ. ಪ್ರಾಣ ಅಂದರೆ ನಾವು ಪ್ರಾಣಾಯಾಮ ಮಾಡುತ್ತೇವಲ್ಲ, ಅದಕ್ಕೆ ಕಡಿಮೆ ಪ್ರಾಣ, ಅಂದರೆ ಪ್ರಾಣ ಅಂದರೆ ಉಸಿರು. ಸೊ ಕಡಿಮೆ ಉಸಿರು ಹಾಕುವ, ಕಡಿಮೆ ಉಸಿರನ್ನು ಉಪಯೋಗಿಸಿ ಉಚ್ಚರಿಸುವ ಅಕ್ಷರಗಳಿಗೆ ನಾವು ಅಲ್ಪ ಪ್ರಾಣ ಎಂದು ಹೆಸರಿಸಲಾಗಿದೆ. ಇದನ್ನು ಕ ಚ ಟ ತ ಪ ಇದು ಒಂದು, ಮತ್ತು ಗ ಜ ಡ ದ ಬ ಇವೆಲ್ಲ ಅಲ್ಪ ಪ್ರಾಣ. ಅಲ್ಪ ಪ್ರಾಣ ಮೀನ್ಸ್ we are using less of our breathe. Okay, prana means breathing, alpa means little. So we are going to use less of our breathing and we are going to pronounce these letters. Okay, so what are these? You can see while pronouncing this, you can take any of this. So pa pha bha bha ma, I will choose this. So pa pha ba bha ma. So while seeing the first p or first b, you will be pronouncing using less of your energy or the breathing. So it is you can say all these ka cha ta ta pa and ga ja da the ba as the alpa prana. ಈಗ ನೆಕ್ಸ್ಟ್ ನೋಡುವ, ನೆಕ್ಸ್ಟ್ ಕಲಿಯುವ ಮಹಾಪ್ರಾಣ. ತದ್ವಿರುದ್ಧವಾಗಿ ನಿಮಗೆ ನೀವು ಊಹಿಸಿರಬಹುದು. ಈಗ ಇದಕ್ಕೆ ಕಡಿಮೆ ಉಸಿರು, ಈಗ ಹೆಚ್ಚು ಉಸಿರು ಯಾವುದು? ಈಗ ಖ, ಘ, ಛ, ಝ ಇವೆಲ್ಲ ಇದಕ್ಕೆ ನಾವು ಸ್ವಲ್ಪ ಜಾಸ್ತಿ ಉಸಿರು ಹಾಕಿ
ಅದು ಹೇಳಬೇಕಾಗುತ್ತೆ. ಅದಕ್ಕೆ ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳಿಗೆ ನಾವು ಮಹಾಪ್ರಾಣವೆಂದು ಅವರು ಹೆಸರಿಸಿದ್ದಾರೆ. Now you can see that here you have to stress a bit more, and you have to put more of stress on while pronouncing all these words like kh, gh, ch, jh. So all these which uses bit more of breathing, and then you will pronounce these letters. Those letters are called as Mahaprana. So these are the examples. ಓಕೆ, ಈಗ ಮುಂದಿನದು ಉಳಿದಿರೋದು ಯಾವುದು? ಉಳಿದಿರೋದು ಜ್ಞ, ನ, ನ, ಮ. ಸರಿಯಾ? ಈಗ ಜ್ಞ, ಞ, ಞ, ಜ್ಞ, ನ, ನ, ಮ. ಈಗ ನಾವು ಇದನ್ನು ಉಚ್ಚರಿಸುವಾಗ ಏನು ಉಪಯೋಗಿಸ್ತೇವೆ? ನಮ್ಮ ಮೂಗನ್ನು. ಆದ್ದರಿಂದ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಇವು ಯಾವುದು ಬರುತ್ತೆ? ಅನುನಾಸಿಕ ಎಂದು ಹೆಸರು. ನಾಸಿಕ ಅಂದರೆ ಮೂಗು. ಆದ್ದರಿಂದ ಮೂಗಿನ ಸಹಾಯದಿಂದ ನಾವು ಉಚ್ಚರಿಸುವ ಅಕ್ಷರಗಳು ಅವು ಅನುನಾಸಿಕ ಎಂದು ಹೆಸರಿಸಿದ್ದಾರೆ. ನಾವು while you pronouncing all these ng, nya, na, na, ma, what you will use? You will use your nose. Nasika means nose, and using the nose, moogu means nose. So using, sahaya means using. So you are using your nose and then you are pronouncing the letter. So by using your nose you are pronouncing the letter. That's why it is called as anunasika. ಈಗ ಇಲ್ಲಿ ನೀವು ನೋಡ್ಬೋದು, ಒಟ್ಟು ಅಕ್ಷರಗಳು ಇಲ್ಲಿ 10, ಇದೂ 10 ಮತ್ತು ಇದು 5. 10, 10, 5 ಸೇರಿ 25 ಆಗುತ್ತೆ. ಮತ್ತು 9 ಇದು 34. ಮೊದಲು ಸ್ವರಾಕ್ಷರಗಳು ಮತ್ತು ಯೋಗವಾಹಗಳು ಎಷ್ಟಿತ್ತು? 15 ಅಲ್ವಾ? 15 ಮತ್ತು ಇದು 34. ಇದೆರಡು ಸೇರಿಸಿದರೆ ಎಷ್ಟಾಗುತ್ತೆ? 49. ಆದ್ದರಿಂದ ಪೂರ್ಣವಾಗಿ ನಮ್ಮ ಹತ್ರ 49 ಸ್ವರಗಳಿವೆ. ಥ್ಯಾಂಕ್ ಯು.